ನಂದು ಅವ್ವ ಅಪ್ಪನ ಬುದ್ಧಿಗೆ ಏನು ಮಂಕ ಕಲ್ತಿತ್ತೋ ಗೊತ್ತಿಲ್ಲ. ಎಂಥ ಸಂಬಂಧಗಳು ಬಂದಿವು, ದೊಡ್ಡ ದೊಡ್ಡ ಮನಿತನ ಸಂಬಂಧಗಳು ಎಲ್ಲ ಬಂದಿವು. ಡಾಕ್ಟರ, ಇಂಜಿನಿಯರ, ಎಂಥ ಚಲೋ ಚಲೋ ಸಂಬಂಧಗಳು. ಅದೆಲ್ಲ ಬಿಟ್ಟು ಇವ್ರಿಗೆ ಕಂಡಬಿಟ್ಟು ಹೊಲ ಅದ, ಒಬ್ಬವನೇ ಮಗನ ಅಂಥೇಳಿ ಇಲ್ಲಿ ಕಟ್ಟಿದ್ರು ನನಗೆ. ಈಗ ನೋಡು, ಹೊಲ್ದಾಗೂ ಮಾಡ್ಬೇಕು, ಮನೆಯಾಗೂ ಮಾಡಬೇಕು, ಇಷ್ಟೆಲ್ಲ ಮಾಡಿ ಮತ್ತು ಅತ್ತಿ ಕೈಲಿ ಒಂದೆರಡು ಮಾತು ಅನ್ನಿಸ್ಕೋಬೇಕು. ಇದೆಲ್ಲ ಬೇಕಿತ್ತ? ಯಾಕೆ ವಿಚಾರ ಮಾಡಲಿಲ್ಲ ಏನೋ ನಮ್ಮವ್ವ ಅಪ್ಪ. ಮಗಳು ಹೋಗಿದ್ದ ಮನೆಗೆ ಹ್ಯಾಂಗೆ ಮಾಡ್ತಾಳೆ, ಹ್ಯಾಂಗಿಲ್ಲ, ಪ್ಯಾಟೆಗೆ ಬೆಳೆದಿದ್ದ ಮಗಳು ಹಳ್ಳಿದಾಗ ಹ್ಯಾಂಗೆ ಬದುಕ್ತಾಳೆ ಅನ್ನೋದು ವಿಚಾರ ಮಾಡಲಿಲ್ಲ ನಮ್ಮವ್ವ ಅಪ್ಪ. ಬರೀ ಹೊಲ ಅದ ಅನ್ನೋದು, ಮನೆ ಅದ ಅನ್ನೋದು ಕಟ್ಟಿಬಿಟ್ಟವ್ರಪ್ಪ. ಈಗ ನೋಡು, ನಾನು ಹೇಗೆ ಬೇಕೆಲ್ಲ ಸಾಕಾಗ್ಯದ ನನಗಂತರು. ಈಕಿ ಏನೇಪ ಕೆಂಚಕದ ಸೋಸಿ ಒಬ್ಬ ಹಾಕಿನೇ ಮಾತಾಡ್ಕೊಳಕತ್ತಾಳಲ್ಲ, ಹುಚ್ಚಿಗೆ ಜಗಳ ಏನು ಈಕಿ ಅರ್ಚನಾ ಕುಸುಮಾಕರು ಬರ್ರಿ, ಕುಸುಮಾಕರೇ ಬರ್ರಿ. ಆಯ್ತೇನು ಕೆಲಸ ಎಲ್ಲ? ಹ್ಞೂ ಆಯ್ತು, ಎಲ್ಲ ಕೆಲಸ. ಇದೇನು ನೀ ಒಬ್ಬಾಕಿನೇ ಮಾತಾಡ್ಕೊಳಕತ್ತಿದ್ದಿ? ಏನು ಆಕಳುಗಳ ಜೊತೆ ಮಾತಾಡ್ಲಕತ್ತಿದ್ದೇನು? ಆಕಳುಗಳ ಜೊತೆ ಮಾತಾಡಿದ್ರೂ ಅವು ಎಲ್ಲಿ ಮಾತಾಡ್ತಾವೆ ಹೇಳ್ರಿ ನನ್ನ ಜೊತೆ? ಇಲ್ಲ ಹಂಗೇನಿಲ್ರಿ, ನನಗೆ ಜೀವ ಬ್ಯಾಸರು ಬಂದಿತ್ರಿ, ಅದಕ್ಕೆ ಹಾಗೆ ಒಬ್ಬಾಕಿನೇ ಮಾತಾಡ್ಕೊಳಕತ್ತಿದ್ದ. ಊಟ ಅದೆಲ್ಲ ಆಯ್ತಾ ನಿಮ್ಮದು? ಹ್ಞೂ ಊಟ ಅದು ಎಲ್ಲ ಆಯಿತು. ಈಕಿ ಕಸ್ತೂರ್ಬಾಯಿ ಅದಾಳಲ್ಲ, ಆಕಿನ ಬಲ್ ಬಂದಿದ್ದ. ಅದು ಬ್ಲೌಸ್ ಹೊಲಿಲಕ್ಕೆ ಕೊಟ್ಟಿನಿ, ಅದು ಬ್ಲೌಸೇ ಹಾಳು ಮಾಡಿಬಿಟ್ಟಾಳವ. ಎಷ್ಟೊಂದು ತುಟ್ಟಿ ಬ್ಲೌಸ್ ಅದು. ಈಗ ಬಂದವಲ್ಲ ಅವು ಪ್ಯಾಶನ್ ಅಂಥದ್ದು ಪಟ್ಟಿ ತಂದು ಕೊಟ್ಟಿದ್ದಕ್ಕಿಗೆ, ಹಿಂಗೆ ಡಿಸೈನ್ ಮಾಡಿ ಹೊಲಿದು ಕೊಡವ, ಹಿಂಗೆ ಫಂಕ್ಷನ್ ಅದ ಅಂತ ಹೇಳಿ ಅಷ್ಟು ಹಾಳು ಮಾಡ್ಯಾವಡೆ. ಈಗೇನು ಹೇಳ್ಬೇಕು ಹೇಳು? ಈಗ ರೊಕ್ಕನೂ ವಾಪಸ್ ಕೊಡಲ್ಲ ಅಂತಾಳ ಬ್ಲೌಸಿಂದು, ಮತ್ತು ಅಂಥದ್ದು ತಂದು ಕೊಡು ಅಂತಂದ್ರೆ ಈಗ ನಾನೆಲ್ಲಿ ಪ್ಯಾಟಿಗೆ ಹೋಗ್ತಾರಲಿ ಅಂತಾಳೆ. ಏನು ಹೇಳ್ಬೇಕು ನೋಡಿ ಹಿಂಗೆ ಮಾಡಿದ್ರೆ? ಅದೇ ಹೆಂಗಾಗ್ತದಂತ? ರೊಕ್ಕನೂ ಕೊಡಲ್ಲ ಅಂತಾಳ, ಮತ್ತು ಬಟ್ಟೆನೂ ತಂದು ಕೊಡಲ್ಲ ಅಂತಾಳೇನು? ಚಲೋ ಜೋರು ಮಾಡ್ತಾಳೆ ಬಿಡ್ರಿ ಆಕಿ ಏನಿಲ್ಲ, ಆಕಿಗೆ ಚಂದ ಜಾಡ್ಸೋರು ಯಾರೂ ಇಲ್ಲ, ಅದಕ್ಕೆ ಹಂಗೆ ಮಾಡ್ತಾಳೆ. ನಂದು ಹಿಂಗೆ ಒಂದು ಬ್ಲೌಸ್ ಹಾಳು ಮಾಡಿಬಿಟ್ಟಾಳ. ಚಂದ ಅಳತಿ ಕೊಟ್ಟಿದ್ದ, ಅದು ಅಳತಿ ಬಿಟ್ಟಾಳ. ಆ ಕೊಟ್ಟಿದ್ದ ಅಳತಿನೇ ಬೇರೆ, ಈಕಿ ಹೊಲ್ದಿದ್ದ ಅಳತಿನೇ ಬೇರೆ, ಗೊತ್ತೇನ್ರಿ? ಅದಕ್ಕೆ ನಾನು ಹಿಂಗೆ ಬಾಯಿ ಬಿಡ್ದೀನಿ ನೋಡ್ರಿ ಆಕಿನ ಸಂಗಟ. ಅದಕ್ಕೆ ಆಕಿನ ಬೆಲ್ಲ ಹಾಕ್ಲಿಕ್ಕೆ ಹೋಗಲ್ರಿ ಅಪ್ಪ. ನಾನು ಆ ಕಡೆ ಹೋಗ್ತೀನಲ್ಲ ನಮ್ಮ ಅವ್ವ ಅಪ್ಪನ ಮನೆಗೆ, ಅಲ್ಲೇ ಹೊಲಿಸ್ಕೊಂಡು ಬರ್ತೀನಿ ರೀ. ನಾನು ಇಲ್ಲಿ ಹಾಕದೇ ಬಿಟ್ಟಿನಿ ನೋಡ್ರಿ. ನಾನಂತರೂ ಒಂದು ಸರಿ ಕೊಟ್ಟೀನಿ, ಹಿಂಗೆ ಮಾಡಿದಳು, ಮತ್ತು ಅವತ್ತಿನ ಹಿಡಿದು ಆಕಿನ ಉತ್ಸಾಹ ಬರೀನೇ ಬೇಡ ಅಂತ ಬಿಟ್ಟೀನಿ ನಾನು. ಅಯ್ಯ ಕುಸುಮಕ್ಕರೇ, ನೀವು ಬಂದು ಎಟ್ಟತ್ತಾಯ್ತು ಹಾಗೆ ನಿಂತೆ ಮಾತು ಹೇಳಾಗತ್ತೀರಿ. ನಾನು ಒಂಚೂರು ಕೂಡ್ನು ಅಂದಿಲ್ಲ ನಿಮ್ಗೆ. ನಡ್ರಿ ಒಳಗೆ ನಡ್ರಿ, ಒಳಗೆ ಹತ್ತಿರ ನೋಡ್ರಿ, ನಡ್ರಿ ಬರ್ತೀನಿ ನಾನು. ಅಯ್ಯ ಎಲ್ಲಿ ಒಳಗೆ ಕೂಡಲಿ ಬಿಡೇವ, ಇಲ್ಲೇ ಚಲೋ ಅದ. ಇಲ್ಲೇ ಆಕಳುಗಳು ನೋಡ್ಕೋತಾ ನೀರೊಂದು ಬಿಟ್ಟಿದ್ದೀನಿ ಚಂದ, ಅದು ನೋಡ್ಕೋತಾ ಕುಂತರು ಒಂಥರ ಚಂದ ಅನ್ನಿಸ್ತದೆ ಜೀವಕ್ಕೆ. ಮತ್ತೆಲ್ಲಿ ಅಲ್ಲಿ ಒಳಗೆ ಬರಲಿ ಬಿಡೇವ. ನಿಮ್ಮ ಅತ್ತಿ ಬಂದ್ರೆ ಎದ್ದು ಬರ್ತಾ ತಾನೇ ನಂದು ಮಾತಾಡತ್ತೆ ಕೇಳಿ ಬರ್ತಾ ತಗೋ. ಆಕಿ ಏನರ ಮಾಡ್ಲಕತ್ತಿರ್ಬೇಕು ಒಳಗೆ ಕೆಲಸ, ಬರ್ತಾ ತಗೋ. ಇಲ್ಲೇ ಕೂಡ್ತೀನಿ ತಗೋವ. ಇದು ಅರ್ಚನಾ, ಒಂದು ಕೆಲಸ ಮಾಡವ. ಮುಂದಿನ ಸರಿ ನಿಂದು ಬ್ಲೌಸ್ ಹೊಲಿಸ್ಲಿಕ್ಕಾಗಲಿ ಒಟ್ಟು ಎದಕ್ಕಾರ ನೀ ಹೋತಿರ್ತಲ್ಲ ಪ್ಯಾಟಿಗೆ, ಆವಾಗ ಹೋದಂತಂದ್ರೆ ನಾನು ಒಂಚೂರು ಬ್ಲೌಸ್ಗಳು ಕೊಡ್ತೀನವ, ನಿನ್ನ ಪೀಸ್ಗಳು ಜರ ಅಳತಿದೆಲ್ಲ ಕೊಟ್ಟಿರ್ತೀನಿ. ಜರ ನೀನೇ ಅಲ್ಲೇ ಹೊಲಿಸ್ಕೊಂಡು ತಂದು ಕೊಡು ಇವ. ನಮ್ಗೆ ಅಲ್ಲಿ ಒಡ್ಡಾಡೋದು ಆಗಲ್ಲ, ಯಾರು ಗುರುತು ಪರಿಚಯ ಯಾರು ಇರಲ್ಲ. ಅದಕ್ಕೆ ಒಂಚೂರು ನಿನ್ನ ಕೈಗೆ ಕೊಡ್ತೀನಿ, ನೀನೇ ಹೊಲಿಸಿ ತಂದು ಕೊಟ್ಟರು ಭಾಳ ಉಪಕಾರ ಆತದ ನೋಡಿ ನಿನ್ಲಿತ್ತ. ಸುಮ್ಮನೆ ನಾನು ಈಕಿ ಕೊಡೋದು ಜಗಳ ಆಡೋದು ಯಾಕೆ ಬೇಕು ಹೇಳು? ಒಂದೇ ಊರಾಗಿರ್ತೀವಿ, ಮುಂಜಾನೆ ಎದ್ರು ಮಾರಿ ನೋಡೋದು, ಸುಮ್ಮನೆ ಕೊಡೋದು ಜಗಳ ಆಡೋದು ಯಾಕೆ ಬೇಕು ಹೇಳು? ಹಾಕೋದೇ ಬಿಟ್ಟೆ ಅಂದ್ರೆ ಮುಗಿತೆ ಅಲ್ಲ. ಅದಕ್ಕೆ ಒಂಚೂರು ನಿನಗೆ ಕೊಡ್ತೀನಿ, ನೀನೇ ಒಂದಿಟ್ಟು ಹೊಲಿಸಿ ಮಾಡಿ ತಂದು ಕೊಡ್ತೀಯಾ? ಹ್ಞೂ ಹಂಗೆ ನಾನು ಹೋದಂತಂದ್ರೆ ನಿಮಗೆ ಹೇಳ್ತೀನಿ ತಗೋರಿ. ಆಯ್ತು ತಗೋರಿ. ಅವರು ಭಾಳ ವರ್ಷ ನಾವು ಅಲ್ಲೇ ಹಾಕ್ತೇವಲ್ಲ, ಭಾಳ ಪರಿಚಯ ಅವರು, ಭಾಳ ಚಂದ ಹೊಲಿತಾರೆ ಅವರು. ಅವ್ರ ಕೈ ನಿಂತೆ ಹೊಲಿಸ್ಕೊಂಡು ತಂದು ಕೊಡ್ತೀನಿ ತಗೋರಿ. ಆಯ್ತು, ಈಗ ಸದ್ಯಕ್ಕೇನು ಆಗಲ್ಲ ನೋಡ್ರಿ, ಮತ್ತು ನಾ ಯಾವಾಗ ಹೋಗ್ತೀನಿ ಅವಾಗ ಹೇಳಕ್ಕೆ. ಹ್ಞೂ ಆಯ್ತು ತಗೋ, ಅದೇನು ಅರ್ಜೆಂಟ್ ಇಲ್ಲ ನನಗೇನು, ಸುಮ್ಮ ಹೊಲಸಿಟ್ಟರೆ ಆಯಿತು ಅಂಥೇಳಿ ಕೊಡ್ಬೇಕಂತಲ್ಲಗತ್ತೀನಿ ಅಷ್ಟೇ. ಅರ್ಜೆಂಟ್ ಏನಿಲ್ಲ, ನೀವು ಹೋದಾಗೆ ಹೇಳು. ಮತ್ತೀಗ ಒಳ್ಳೆ 8 ತಿಂಗಳು ಆಲಕ್ಕೆ ಬಂತೇನೋ. 7-8 ತಿಂಗಳು ಮೇಲೆ ಆಯಿತು. ತವ್ರ ಮನೆಗೆ ಹೋಗಿಲ್ಲಲ್ಲ ನೀನು? ಅವರು ಬಂದಿಲ್ಲ. ಹೋಗಬೇಕು ಬೇಡ? ಎಲ್ಲಿಂದ ಹೋಗ್ತೀರಿ ಈಗ? ನಮ್ಮ ಅತ್ತಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳ್ದಂದ್ರೆ ಇಲ್ಲಿ ಮಾಡೋರು ಯಾರವ, ನೀವು ಹೋಗ್ಕೋತಾರ, ಇಲ್ಲಿ ಯಾರು ಮಾಡಬೇಕು ಅಂತಾರೆ. 1-2 ದಿನ ಔಡ್ಸ್ಕೊತೀನಿ ಹೋಗ್ಬಾ ಅಂಥೇಳಿ ಅನ್ನಲ್ಲ. ಏನು ಮಾಡ್ರಿ, ಸಾಕಾಗ್ಯದ. ಅದೇ ಮಾತಾಡ್ಕೊತ ಕುಂತಿದ್ದ ನನಗೆ ನಾನೇ ಅವಾಗೆ. ಅದೇ ನೀವು ಅಂದ್ರಲ್ಲ ಏನೊಬ್ಬ ಹಾಕಿ ಮಾತಾಡ್ಕೊಳಕತ್ತಿದಂತ, ಅದೇ ಮಾತಾಡ್ಲಕತ್ತಿದ್ದ. ಎಷ್ಟೊಂದು ಚಂದ ಮಂತಂದು ಸಂಬಂಧ ಬಂದಿವು. ನಮ್ಮವ್ವ ಅಪ್ಪ ಅಂತಲ್ಲಿ ಕೊಡಲ್ ಬಿಟ್ಟು, ಸಿಟಿ ಮೇಲೆ ಕೊಡಲ್ ಬಿಟ್ಟು ಹೋಗಿ ಇಲ್ಲಿ ಕೊಟ್ಟರು. ಈಗ ನೋಡ್ರಿ ಎಲ್ಲ ನೆಮ್ಮದಿ ಇಲ್ದಂಗೆ ನಾನೇ ಮಾಡ್ಕೋತಾ ಹೋಗಬೇಕು. ಒಂದು ಮುಂಜಾನೆ 5ಕ್ಕೆ ಎದ್ದಿರ್ತೀನಿ, ಕೆಲಸ ಮುಗಿಯಲ್ಲ. ಎಷ್ಟು ಮಾಡಿದ್ರೂ ಇನ್ನೂ ಉಳ್ದೇ ಇರ್ತದೆ ನೋಡ್ರಿ. ಏಟಂತ ಮಾಡ್ತೀರಿ ಹೇಳ್ರಿ? ಸಾಕಾಗ್ಯದ್ರಿ ಅಪ್ಪ, ನನಗಂತೂ ಸಾಕಾಗ್ಯದ ನೋಡ್ರಿ.
ಹೌದೇನು, ನಾ ಅದೇ ಅನ್ಕೊಂಡ ಈಕಿ ಏನು ಹಿಂಗೆ ಒಬ್ಬಾಕಿ ಮಾತಾಡ್ಕೊಳಕತ್ತಾಳಲ್ಲ ಅಂಥೇಳಿ. ಅದೇ ಮಾತಾಡ್ಕೊಳಕತ್ತಿದ್ದೇನು ಒಬ್ಬಾಕಿನೇ. ಹಾಗೆ ಆತದ ಬಿಡವ. ನೀವು ಎಲ್ಲ ಪೇಟೆಗೆ ಬೆಳೆದಿರ್ತೀರಾ, ಓದಿ ಬರ್ದವ್ರು ಬೇರೆ, ಇದೇನು ಗೊತ್ತೇ ಇರಲ್ಲ ನಿಮ್ಗೆ. ಮತ್ತು ಹೀಗೆಲ್ಲ ಮಾಡ್ಕೊಂಡು ಹೋಗಂತಂದ್ರೆ ಮತ್ತು ಕಷ್ಟ ಆಗಲ್ದೇ ಇರ್ತದೇನು. ಅಂದ್ರೂ ಎಲ್ಲ ತೂಗಿಸ್ಕೊಂಡು ಹೋಗ್ಲಾಕತ್ತಿದ್ದಲ್ಲವ, ಗುಣ ಅನ್ಬೇಕು ನೀನು. ನೀ ಎಲ್ಲ ತೂಗಿಸ್ಕೊಂಡು ಹೋತಂತೆ ನಿನಗೆ ಈ ಮನೆ ಕೊಟ್ಟಾರ ಬಿಡು ನಿಮ್ಮವ್ವ ಅಪ್ಪ. ಗಟ್ಟಿದ್ದೀವ ಅಂದ್ರೂ ನೀ. ನಾನು ಅವಾಗೆ ಅನ್ಕೊಂಡ, ಈ ಹುಡುಗಿ ಇಷ್ಟು ನಾಜಿಕದ, ಓದು ಬರ್ದಿದ್ದದ, ಸಿಟಿ ಮೇಲೆ ಬೆಳೆದಿದ್ದದ, ಇಲ್ಯಾಕೆ ಕೊಡ್ಲಕತ್ತಾರ, ಚಲೋ ಚಲೋ ಮನಿತನ ಬಂದಿರ್ತಾವ, ಇಲ್ಯಾಕೆ ಕೊಡ್ಲಕತ್ತಾರ, ಕಂಡಾಬಿಟ್ಟು ಓದಿದಕ್ಕಿತಿ, ಅದೇ ಯಾಕೆ ಹಿಂಗೆ ಕೊಡ್ಲಕತ್ತಾರ ಅಂತ ಅನ್ಕೊಳಕತ್ತಿದ್ದೆ ನಾನು. ಮತ್ತು ನಿಮ್ಮ ಅತ್ತೆ ಅಂದೋಳು ಬಿಡು, ಇಲ್ಲ ಅವ್ರದ್ದು ಅವಪ್ಪ ಹೊಲ ಮನೆ ನೋಡಿ ಒಬ್ಬವನೇ ಮಗನ ಅಂತೇಳಿ ಕೊಡ್ಲಾಕತ್ತಾರ. ಆಯಿತು ಮಗ ಏನು ಮಗನೂ ಓದಿ ಬರ್ತಾನಲ್ಲ ಚಂದ, ಅದಕ್ಕೆ ಕೊಡ್ಲಾಕತ್ತಾರ ಅಂಥೇಳಿ ಅಂದೋಳು ನಿಮ್ಮ ಅತ್ತೆ. ನನ್ನ ಮಗನೂ ಓದಿದ್ದಿಲ್ಲ ಅಂತಂದ್ರೆ ಅವ್ರು ಎದಕ್ಕೆ ಕೊಡ್ತಿರು, ನನ್ನ ಮಗ ಚಂದ ಓದಿ ಬರ್ದವನ, ಕಂಡಬಟ್ಟೆ ಆಸ್ತಿ ಅದ ಅಂಥೇಳಿ ಕೊಡ್ಲಾಕತ್ತಾರ ಅಂತಂದು ನಿಮ್ಮ ಅತ್ತೆ. ಹೌದವ, ಇದ್ರೂ ಇದ್ದಿರ್ಬೇಕಂತೇಳಿ ನಾ ಸುಮ್ಮ ಅದ. ನೋಡ್ರಿ ಏನು ಹೇಳ್ಬೇಕಿದಕ್ಕೆ, ಆಸ್ತಿ ನೋಡಿ ಕೊಟ್ಟಾರ ಅಂತಲ್ಲಕ್ಕ. ಈಗ ಅತ್ತಿಯಾರು ನನಗೆ ಅವ್ರ ಮನೆ ಸೊಸಿ ಏನು ಸುಮ್ಮನೆ ಮಾಡ್ಕೊಂಡಾರಂತೀರಿ. ಈಗ ನಾನು ಸಾಲಿ ಸರಿಯಾಗಿ ಕಲ್ತಿದ್ದಿಲ್ಲ, ಆಯಿತು ನಮಗೂ ಹಿಂದೆ ಮುಂದೆ ಆಸ್ತಿ ಏನೂ ಇದ್ದಿದ್ದಿಲ್ಲ ಅಂತಂದ್ರೆ ಅವ್ರು ಯಾಕೆ ನನಗೆ ಅವ್ರ ಮನೆ ಸೊಸಿ ಮಾಡ್ಕೊತಿರು, ಅವರು ಬಿಡ್ತಿರು, ಬೇರೆ ಎಲ್ಲರ ಚಲೋ ಇದ್ದಲ್ಲಿ ನೋಡ್ತಿರು. ನಾನು ಅವ್ರ ಮಗನ ತಕ್ಕ ಸಾಲಿ ಕಲ್ತೀನಿ, ಆಯಿತು ಒಬ್ಬಕ್ಕಿನೇ ಮಗಳಿದ್ದೀನಿ, ಹಿಂದಿಲ್ಲ ಮುಂದಿಲ್ಲ. ಮತ್ತು ಒಟ್ಟು ಆಸ್ತಿ ಈಗ ಯಾರಿಗೆ ಬರ್ತದದು, ನನಗೆ ಬರ್ತದಲ್ರಿ. ಮತ್ತು ಅವರು ಹಂಗೆ ವಿಚಾರ ಮಾಡಿರ್ತಾರಲ್ಲ. ಈಗ ನಾವು ಹಂಗೆ ಅಲ್ಲಕ್ಕೆ ಬರ್ತದೇನ್ರಿ. ನೋಡ್ರಿ ಹೆಂಗೆ ಅನ್ಕೋತಾರ, ಏನು ಹೇಳ್ಬೇಕು. ಈಗ ಯಾರಿಗೇ ಆಗಲಿ, ಈಗ ಮಗಳು ಹೋಗೋ ಮನೆ ಚಂದ ಇರಲಿ ಅಂಥೇಳಿ ಅಂತಾರ ತಂದೆ ತಾಯಿ. ಏನು ಹೇಳ್ಬೇಕ ಇನ್ನು, ಹೋಗ್ಲಿ ಬಿಡ್ರಿ. ಮತ್ತೆ ಬಂದರಂದ್ರೆ ಯಾಕೆ ಬೇಕು ಕಿರಿಕಿರಿ. ಕುಸುಮಿ, ಕುಸುಮಿ ಇಲ್ಲಿ ಕೂತಿದ್ದೇನ ನೀ? ನಾನು ನಿಮ್ಮ ಮನೆಗೆ ಹೋಗಿ ಬಂದೆ. ಕುಮುದ ಹೆಸರು ಚೇಂಜ್ ಮಾಡಿ ಜಲ್ಜಾ ಅಂಥೇಳಿ ಇಡ್ಲಾಕತ್ತೇನೆ ರೀ. ನನಗೆ ಕುಮುದ ಹೆಸರು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ಜಲ್ಜಾ ಅಂಥೇಳಿ ಇಡ್ಲಾಕತ್ತೀನಿ. ಸೊ ಯಾರು ಕನ್ಫ್ಯೂಸ್ ಆಗ್ಲಕ್ಕೆ ಹೋಗ್ಬೇಡ್ರಿ. ಬಾ ಅಲ್ಲೇ ಜಲ್ಜಿ, ನನಗೇನು ಗೊತ್ತು ನೀ ನಮ್ಮ ಮನೆಗೆ ಬರೋದು ಇರಲ್ಯಾಕ. ಬಾ ಇಲ್ಲಿ ಒಳಗೆ ಬಾ, ಅಲ್ಲೇ ನಿಂತು ಚೀರ್ಲಾಕತ್ತಿದ್ದಲ್ಲ, ಬಾ ಇಲ್ಲಿ ಒಳಗೆ ಬಾ. ರೀ ಜಲ್ಜಿ ಕರೆ ಕೂಡ ಬರ್ರಿ. ಇಲ್ಲಿಲ್ಲ ಅರ್ಚನ, ಪಾರ್ಲರ್ಗೆ ಹೋಗ್ಲತ್ತೀನಿ. ಅದಕ್ಕೆ ಒಬ್ಬಕ್ಕೆ ಎಲ್ಲಿ ಹೋಗಲಿ, ಕುಸುಮಿ ಕರ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಈಕಿನ ಮನೆಗೆ ಹೋಗಿದ್ದ, ಅಲ್ಲಿ ಇದ್ದಿದ್ದಿಲ್ಲಿಕ್ಕಿ. ಅದಕ್ಕೆ ಮತ್ತೆ ಈ ಕಡೆ ಬಂದು ನೋಡಿಕಿ ಕರ್ಕೊಂಡು ಹೋಗೋ ಸಲಿಂದು. ನಡೀಲೆ ಕುಸುಮಿ, ಮತ್ತು ನಾಳೆಗೆ ಸಂಡೇ ಅದ, ಸಂಡೇ ಮತ್ತಕ್ಕಿ ಮುಚ್ಚಿರ್ತಾಳ, ಮತ್ತು ಸೋಮವಾರ ಹೋಗ್ಬೇಕಾಗ್ತದ. ನಡಿ, ಐಬ್ರೋ ಇಷ್ಟು ಮಾಡ್ಕೊಂಡು ಬರುತ್ತಾ, ನಡಿ ಹೋಗಿ ಮಾಡ್ಕೊಂಡು ಬರಮ್ ನಡಿ. ಹ್ಞೂ ನಡಿ, ಆಯ್ತು ತಗೋ. ನನಗೂ ಸ್ವಲ್ಪ ಐಬ್ರೋ ಮಾಡಿಸ್ಕೊಂಬದಿತ್ತು, ಬಂದು ಚಲೋ ಆಯ್ತು. ನಡಿ ಹೋಗಮ್ಮ, ಮತ್ತು ಸೋಮವಾರ ತನ ಎಲ್ಲಿ ಕಾಯ್ಕೋತ ಕೊಡಮ್ಮಿ. ಆಯ್ತು ತಗೋ ನಡಿ. ರೊಕ್ಕ ನೀನೇ ಕೊಡ್ಬೇಕಾ, ನಾ ತೊಗೊಂಡು ಬಂದಿಲ್ಲ, ಮತ್ತು ನಿನಗೆ ಆಮೇಲೆ ಕೊಡ್ತೀನತ್ ನಾ. ಹ್ಞೂ ಆಯ್ತು ತಗೋವ ನಡಿ. ಇದು ನಾನು ಬರ್ತೀನಿ ರೀ ನಿಮ್ಮಿಬ್ಬರ ಜೋಡಿ. ನನಗೂ ಐಬ್ರೋನೇ ಮಾಡಿಸ್ಕೊಂಬದಿತ್ತು, ಮತ್ತು ಒಂದಿಟ್ಟು ಅತ್ತಿಗೆ ಹೇಳಿ ಬರ್ತೀನಂತ ನಾನು. ನಿಂದಿರ್ತೀರಾ ಒಂದು 5 ನಿಮಿಷ? ಇಲ್ಲಿಗೆ ತಯಾರಾಗಿರಲ್ಲ ಎಲ್ಲರೂ? ಅತ್ತಿ ಇದು ಐಬ್ರೋ ಮಾಡಿಸ್ಕೊಂಬರ್ಲಕ್ಕ ಪಾರ್ಲರ್ಗೆ ಹೋಗ್ಲಾಗತ್ತಾರ್ರಿ ಇವರು ಕುಸುಮಕ್ಕರು ಜಲ್ಜಕ್ಕರು. ನನಗೂ ಮಾಡಿಸ್ಕೊಂಡು ಬರೋದಿತ್ತು ರೀ ಅತ್ತಿ, ಅದಕ್ಕೆ ಹೋಗಿ ಬರಲಿ ರೀ. ಇದು ಕುಸುಮಿ ನಡಿ, ನಾನು ಬರ್ತೀನಿ ಪಾರ್ಲರ್ಗೆ. ಎಷ್ಟು ದಿನ ಆಯ್ತವ ಎಲ್ಲರೂ ನೀವು ಮಾಲಸ್ರಿಗತ್ಲೆ ಇದ್ದೀರಿ ಅಂತಾರ. ಒಂದಿಟ್ಟು ಐಬ್ರೋ ಮಾಡಿಸ್ಕೊಂಡ್ರೆ ಇನ್ನೊಟ್ಟು ಚಂದ ಕಾಣಿಸ್ತೀನಲ್ಲ ನಾನು. ಅದಕ್ಕೆ ನಾನು ಈ ಸರಿ ಐಬ್ರೋ ಮಾಡಿಸ್ಕೊತೀನಿ ನಡ್ರಿ, ನಿಮ್ಮ ಸಂಕಟ. ನಾನು ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ. ನಡಿವ ಅರ್ಚನ, ನಡಿ ಇಬ್ಬರು ಹೋಗಮ್ಮಂತ. ನಾನು ನೀನು ಇಬ್ಬರು ಒಟ್ಟಿಗೆ ಐಬ್ರೋ ಮಾಡಿಸ್ಕೊಂಬಮ್ಮಂತ. ನಡಿ ಅತ್ತಿ, ನೀವು ಕರೆಗೂ ಐಬ್ರೋ ಮಾಡಿಸ್ಕೊತೀರಿ? ಹ್ಞೂ ಅವ ಕರೆನ ಐಬ್ರೋ ಮಾಡಿಸ್ಕೊತೀನಿ ನಾನು. ಕಾಲಕ್ಕೆ ತಕ್ಕಂಗೆ ಹಂಗೆ ಬದಲಿ ಆಗಬೇಕು, ಅದ್ರಾಗೇನು. ನಡಿ ನಾನು ಮಾಡಿಸ್ಕೊತೀನಿ. ಜನ ನಿಮ್ಮ ಅತ್ತಿ ಫುಲ್ ಅಪ್ಡೇಟ್ ಆಗ್ಯಾಳ ಈಗ, ನಿನಗೇನು ಟೆನ್ಷನ್ ಇಲ್ಲ ಬಿಡು. ಅತ್ತಿ ಸಸಿ ಹೋಗಿ ಒಟ್ಟಿಗೆ ಐಬ್ರೋ ಮಾಡಿಸ್ಕೊತೀರಿ. ಗ್ರೇಟ್ ಬಿಡುವ, ಗ್ರೇಟ್. ನಾನು ರಚಿತಾ ರಾಮ್ ಗತ್ಲೆ ಐಬ್ರೋ ಮಾಡಿಸ್ಕೊತೀನಿ ಇವತ್ತ. ನಡ್ರಲ್ಲೇ ಜಲ್ದಿ ನಡ್ರಿ, ಮತ್ತಕ್ಕಿ ಮುಚ್ಕೊಂಡು ಹೋದಾಳು, ಪಾರ್ಲರ್ ಮುಚ್ಚಿದಳು ಅಂತಂದ್ರೆ ಮತ್ತೆ ಸಾಮರ್ಥ್ಯನ ಕಾಯ್ಬೇಕು. ನಡ್ರಿ ಮನೆ ಹತ್ರನೇ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಾಗತ್ತಾರ್ರಿ, ಹಾಗಾಗಿ ಅದು ಸೌಂಡು ಭಾಳ ಅಂದ್ರೆ ಭಾಳ ಡಿಸ್ಟರ್ಬ್ ಆಗ್ಲಾಗತ್ತದ. ಎಸ್ಟರ್ಡೇ ಅದಕ್ಕೆ ನಾನು ಕತೆ ಹಾಕಿರಲಿಲ್ಲ, ಬಟ್ ಎಷ್ಟು ದಿನ ಅಂತ ಬಿಡ್ಲಾಕಾಗ್ತದ್ರಿ, ಡೈಲಿ ಸ್ಟಾರ್ಟ್ ಮಾಡ್ತಾರೆ ವರ್ಕು. ಹಾಗಾಗಿ ಈ ಭಾಳ ದಿನ ಬಿಡ್ಲಾಕ್ನೂ ಆಗಲ್ಲಲ್ರಿ, ಕತೆ ಗ್ಯಾಪ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡ್ಲಾಗತ್ತೀನಿ. ಪ್ಲೀಸ್ ನೀವೇ ಒಂಚೂರು ಅಡ್ಜಸ್ಟ್ ಮಾಡ್ಕೊರಿ ಅಂಥೇಳಿ ಕೇಳ್ಕೊತೀನಿ. ಪ್ಲೀಸ್ ಸಹಕರಿಸ್ರಿ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ನಮ್ಮ ಕತೆಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆಲ್ಲಾನು ಶೇರ್ ಮಾಡಿರಿ. ಕತೆ ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.